ನವರಾತ್ರಿಯ 9ನೇ ದಿನ ಬಹಳ ವಿಶೇಷವಾಗಿದೆ. ಏಕೆಂದರೆ ಈ ದಿನವು 9 ದಿನಗಳ ನವರಾತ್ರಿಯ ಕೊನೆಯ ದಿನವಾಗಿ ಗುರುತಿಸಿಕೊಳ್ಳುತ್ತದೆ. ಈ ದಿನದಂದು ಅನೇಕ ಜನರು ಕನ್ಯಾ ಪೂಜೆ ಮತ್ತು ಹವನ ಪೂಜೆ ಮಾಡುತ್ತಾರೆ. 9ನೇ ನವರಾತ್ರಿಯಲ್ಲಿ ಭಕ್ತರು ದುರ್ಗಾದೇವಿಯ ಸಿದ್ಧಿದಾತ್ರಿ ರೂಪವನ್ನು ಪೂಜಿಸುತ್ತಾರೆ. ತಾಯಿಯ ಈ ರೂಪವನ್ನು ಪೂಜಿಸುವುದರಿಂದ ಜೀವನದಲ್ಲಿ ಎಲ್ಲ ಅಂಧಕಾರಗಳು ದೂರವಾಗುತ್ತವೆ ಎಂದು ಹೇಳಲಾಗುತ್ತದೆ. ನವರಾತ್ರಿಯ ಕೊನೆಯ ದಿನವನ್ನು ಮಹಾನವಮಿ, ದುರ್ಗಾನವಮಿ ಎಂದು ಕರೆಯಲಾಗುತ್ತದೆ. ನವರಾತ್ರಿಯ ನವಮಿಯಂದು ಮಾತೃದೇವತೆ ಪ್ರಸಾದದಲ್ಲಿ ಹಲ್ವಾ, ಪೂರಿ, 9 ಬಗೆಯ ಹೂಗಳು, ಹಣ್ಣುಗಳು ಇತ್ಯಾದಿಗಳನ್ನು ಕಡ್ಡಾಯವಾಗಿ ಸೇರಿಸಬೇಕು. ಇದರ ನಂತರ ಮಂತ್ರಗಳನ್ನು ಪಠಿಸುತ್ತಾ ದುರ್ಗಾದೇವಿಯನ್ನು ಧ್ಯಾನಿಸಿ. ನಂತರ ತಾಯಿಗೆ ಹಣ್ಣುಗಳು, ಆಹಾರ, ಸಿಹಿ ತಿಂಡಿಗಳು, 5 ಒಣಹಣ್ಣುಗಳು, ತೆಂಗಿನಕಾಯಿ ಇತ್ಯಾದಿಗಳನ್ನು ಅರ್ಪಿಸಿ. ಇದರ ನಂತರ ದುರ್ಗಾ ಸಪ್ತಶತಿಯನ್ನು ಪಠಿಸಿ. ನಂತರ ನವರಾತ್ರಿಯ 9ನೇ ದಿನದ ಕಥೆಯನ್ನು ಕೇಳಿರಿ ಅಥವಾ ಓದಿ. ಕೊನೆಯಲ್ಲಿ ದುರ್ಗಾದೇವಿಗೆ ಆರತಿ ಮಾಡಿ ನಂತರ ಕನ್ಯಾ ಪೂಜೆ ಮಾಡಿ. ಆನಂತರ ಪ್ರಸಾದವನ್ನು ತೆಗೆದುಕೊಂಡು ನಿಮ್ಮ ಉಪವಾಸವನ್ನು ತ್ಯಜಿಸಿ. ಮಹಾನವಮಿಯ ದಿನದಂದು ಹವನಕ್ಕೆ ವಿಶೇಷ ಮಹತ್ವವಿದೆ. ನವಮಿ ಹವನವನ್ನು ಚಂಡಿ ಹೋಮ ಎಂದು ಕರೆಯುತ್ತಾರೆ. ಭಕ್ತರು ನವಮಿ ಹವನವನ್ನು ಮಾಡುತ್ತಾರೆ. ಉತ್ತಮ ಆರೋಗ್ಯ ಮತ್ತು ಸಮೃದ್ಧಿಗಾಗಿ ಶಕ್ತಿದೇವಿಯನ್ನು ಪ್ರಾರ್ಥಿಸುತ್ತಾರೆ. ನವಮಿ ಹವನ ಮಾಡಲು ಮಧ್ಯಾಹ್ನವನ್ನು ಅತ್ಯುತ್ತಮ ಸಮಯವೆಂದು ಪರಿಗಣಿಸಲಾಗಿದೆ. 8 ದಿನಗಳ ಮಹಾಯುದ್ಧದ ನಂತರ 9ನೇ ದಿನದಂದು ದುರ್ಗಾದೇವಿಯು ರೌದ್ರ ರೂಪದಲ್ಲಿ ಮಹಿಷಾಸುರನ ಮುಂದೆ ಪ್ರತ್ಯಕ್ಷಳಾಗುತ್ತಾಳೆ. ದುರ್ಗೆಯನ್ನು ಕಂಡರೂ ಅವನಿಗೆ ಭಯವಾಗುವುದಿಲ್ಲ. ಬದಲಾಗಿ ದೇವತೆಗಳನ್ನು ಅವಹೇಳನ ಮಾಡುತ್ತಾ ನನ್ನನ್ನು ಕೊಲ್ಲಲು ನಿಮ್ಮಿಂದಾಗದೆ ಸ್ತ್ರೀಯನ್ನು ಕಳಿಸಿದ್ದಾರೆಂದು ಗೇಲಿ ಮಾಡುತ್ತಾನೆ. ಇದರಿಂದ ಕ್ರೋಧಗೊಂಡ ದುರ್ಗೆಯು ತನ್ನ ತ್ರಿಶೂಲವನ್ನು ಕೈಯಲ್ಲಿ ಹಿಡಿದಾಗ ದುರ್ಗೆಯ ಪರಮಭಕ್ತಿಯಾದ ಮಹಿಷಾಸುರನ ಮಡದಿಯು ತನ್ನ ಮಾಂಗಲ್ಯವನ್ನು ಉಳಿಸುವಂತೆ ದುರ್ಗಾದೇವಿಯ ಬಳಿ ಬೇಡುತ್ತಾಳೆ. ಆಗ ದುರ್ಗೆಯು ತನ್ನ ಭಕ್ತಿಯನ್ನು ಅಂತರ್ಧಾನವಾಗುವಂತೆ ಮಾಡಿ ಕೊನೆಗೆ ಮಹಿಷಾಸುರನನ್ನು ಸಂಹರಿಸುತ್ತಾಳೆ. ಎಂದಿನಂತೆ 3 ಲೋಕಗಳಲ್ಲಿಯೂ ಶಾಂತಿ ನೆಮ್ಮದಿಯು ನೆಲೆಸುತ್ತದೆ. ಆದ್ದರಿಂದ ದುರ್ಗಾಷ್ಟಮಿಯ ದಿನದಂದು ದುರ್ಗಾಮಾತೆಗೆ ಪೂಜೆ ಮಾಡಿದಲ್ಲಿ ನಮ್ಮಲ್ಲಿರುವ ನಕಾರಾತ್ಮಕ ಶಕ್ತಿಯು ಮರೆಯಾಗುತ್ತದೆ ಎಂಬುದು ನಂಬಿಕೆಯಾಗಿದೆ. ಮಹಾನವಮಿಯಂದು ಸಂಧಿ ಪೂಜೆಯು ನವರಾತ್ರಿಯ 8ನೇ ಮತ್ತು 9ನೇ ದಿನದ ನಡುವೆ ಮಾಡುವ ಒಂದು ಆಚರಣೆಯಾಗಿದೆ. ಸಂಧಿಕ್ಷಣ ಎಂದು ಕರೆಯಲ್ಪಡುವ ಈ 45 ನಿಮಿಷಗಳ ಅವಧಿಯು ಮಹಿಷಾಸುರನ ಮೇಲೆ ದುರ್ಗಾದೇವಿಯ ವಿಜಯದ ಸಮಯವನ್ನು ಸೂಚಿಸಲಾಗುತ್ತದೆ. ಈ ಅವಧಿಯಲ್ಲಿ ದೇವಿಯ ಶಕ್ತಿಯು ಉತ್ತುಂಗದಲ್ಲಿರುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಪೂಜೆಯು ದುರ್ಗಾದೇವಿಗೆ ಪ್ರಾರ್ಥನೆ, ಹೂವುಗಳು ಮತ್ತು ನೈವೇದ್ಯ ಅರ್ಪಿಸುವುದನ್ನು ಒಳಗೊಂಡಿರುತ್ತದೆ. ಸಂಧಿ ಪೂಜೆಯ ಸಮಯದಲ್ಲಿ ಭಕ್ತರು ಮಂತ್ರಗಳನ್ನು ಪಠಿಸುತ್ತಾರೆ, ಶ್ಲೋಕಗಳನ್ನು ಪಠಿಸುತ್ತಾರೆ ಮತ್ತು ಆರತಿಯನ್ನು ಮಾಡುತ್ತಾರೆ. ಜೊತೆಗೆ ಡೋಲು ಮತ್ತು ಶಂಖಗಳ ಧ್ವನಿಯನ್ನು ಮಾಡುತ್ತಾರೆ. ಸಿದ್ಧಿದಾತ್ರಿ ದೇವಿಯ ಮಂತ್ರ. ಓಂ ದೇವಿಯ ಸಿದ್ಧಿದಾತ್ರಿಯೈ ನಮಃ. ಸಿದ್ಧಿಗಂಧರ್ವ ಯಕ್ಷಧ್ಯರಸುರೈರಮಾರೈರಪಿ ಸೇವ್ಯಮಾನಾ ಸದಾಭೂಯಾತ್ ಸಿದ್ಧಿದಾ ಸಿದ್ಧಿದಾಯಿನಿ ಯಾ ದೇವಿ ಸರ್ವಭೂತೇಷು ಸಿದ್ಧಿದಾತ್ರಿ ರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಪ್ರಸಾದ ವಿತರಣೆ ಮತ್ತು ದೀಪ ಬೆಳಗುವುದರೊಂದಿಗೆ ಧಾರ್ಮಿಕ ವಿಧಿ ಮುಕ್ತಾಯವಾಗುತ್ತದೆ. ಸಂಧಿ ಪೂಜೆ ಆಚರಣೆಯಲ್ಲಿ ಪಾಲ್ಗೊಳ್ಳುವುದರಿಂದ ಆಧ್ಯಾತ್ಮಿಕ ಬೆಳವಣಿಗೆ, ಸಮೃದ್ಧಿ ಮತ್ತು ದೈವಿಕ ಅನುಗ್ರಹವನ್ನು ತರುತ್ತದೆ ಎಂದು ನಂಬಲಾಗಿದೆ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.